ನಿನ್ನೂರು, ನಿನ್ನವರು, ನಿನ್ನಪ್ಪ, ನಿನ್ನಮ್ಮ ಅಂದ್ರೆ ನಿನಗೆ ಪ್ರಾಣ ಅಲ್ಲ. ಅವ್ರಿಗೋಸ್ಕರ ನಿನ್ ರಕ್ತ ಕುದಿಯುತ್ತಲ್ಲ. ನಮಸ್ಕಾರ, ನಾನು ನಾಗರಾಜು, ಮೈಸೂರಿಂದ. ಕುಂತ್ರು ನಿಂತ್ರು ಬರೀ ಆಕಿ ನೆನಪಾಗತೈತಿ, ಎಲ್ಲಿ ನೋಡಿದರು ಆಕಿ ರೂಪ ಕಾಣತೈತಿ. ನನಗೂ ಫಿಲಮ್ಗಳಲ್ಲಿ, ಧಾರಾವಾಹಿಗಳಲ್ಲಿ ಅಭಿನಯಿಸಬೇಕು ಅನ್ನೋ ಆಸೆ, ತುಂಬ ಆಸೆ ಇದೆ. ನಿರ್ದೇಶಕರು ದಯವಿಟ್ಟು ನಮ್ಮಂಥ ಯುವಕರನ್ನ ಒಂದು ಪ್ರೋತ್ಸಾಹಿಸಿ ಬೆಳೆಸಿ. ನನಗೆ ಅಭಿನಯ ಮಾಡಬೇಕು ಅನ್ನೋ ತುಂಬ ಆಸೆ ಇದೆ. ಹಳೆಯ ನಟರುಗಳನ್ನೆಲ್ಲ ನೋಡಿ ನಮಗೂ ಬೆಳಿಬೇಕು, ನಾವು ಒಂದು ಯಾವುದ್ರಲ್ಲಾರು ಒಂದು ಮಾಡಬೇಕು, ಮುಂದರಿಬೇಕು ಅಂತ ನಮಗೂ ಆಸೆ ಐತೆ. ಆದರೆ ಈ ಚಿತ್ರರಂಗಕ್ಕೆ ಹೆಂಗೆ ಹೋಗ್ಬೇಕು, ಹೆಂಗೆ ಇದು ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗಲ್ಲ. ಅದರಿಂದ ನಿರ್ದೇಶಕರು ನೋಡಿ ಪ್ರೋತ್ಸಾಹಿಸಿ, ನನ್ನ ಸ್ವಲ್ಪ ನೋಡಿ ನಮಗೂ ಒಂದು ಅವಕಾಶ ಕೊಡಿ ಯುವಕರಿಗೆ ಅಂತ ನಾನು ಕೇಳ್ಕೊಳ್ತೀನಿ. ಯಾರು ಬರಕ್ ಸಾಧ್ಯ? ಬರ್ತಾರೆ ಸಾರ್. ಯಾರು ಬರ್ತಾರೆ? ನಾನೇ ಬರ್ತೀನಿ, ದುಡ್ಡು ಕೊಡು ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ, ನಾವು ಬೆಳಿಬೇಕು ಅನ್ನೋ ಆಸೆ ನಮಗೂ ಇದೆ. ನೋಡಿ ಸರ್, ಇದರಲ್ಲಿ ಮೆನ್ಷನ್ ಮಾಡಿರ್ತೀವಿ ನಂಬರ. ಓಕೆ, ಈಗ ನಂಬರ್ ಮೆನ್ಷನ್ ಮಾಡಿರ್ತೀವಿ. ನೀವು ಯಾರ್ಯಾರ್ದು ಆ್ಯಕ್ಟಿಂಗ್ ಮಾಡೋಕ್ಕೆ ಇಷ್ಟಪಡ್ತೀರಿ? ಯಾರ್ಯಾರು ಅಭಿನಯನ ಆ್ಯಕ್ಟಿಂಗ್ ನಾವು ಮಾಡ್ತೀವಿ? ಯಾವ ಅಭಿನಯ ಬೇಕಾದ್ರೂ ಮಾಡ್ತೀವಿ. ಈಗ ಸಾಧು ಕೋಕಿಲ್ ಇವ್ರದ್ದು ಮಾಡ್ತೀವಿ. ಸುಮಾರು ಎಲ್ಲ ನಾನು ಅಭಿನಯ ಇಂಥದ್ದು ಅಂಥದ್ದು ಅಂತ ಏನಿಲ್ಲ, ಎಲ್ಲ ಥರ ಅಭಿನಯಗಳನ್ನು ಮಾಡಬೇಕು ಅನ್ನೋ ಆಸೆ ತುಂಬ ಇದೆ. MP ಶಂಕರ್ ಇವ್ರದ್ದು ಎಲ್ಲ ಹಳಬರ್ದು ಮಾಡಬೇಕು, ಎಲ್ಲರದ್ದು. ನಾನು ಸುಧೀರ್ದೇ ಆಗಿರ್ಬೋದು, ವಜ್ರಮುನಿದಾಗಿರ್ಬೋದು, ತುಂಬ ಎಲ್ಲ ಹಳಬರ್ದೆಲ್ಲ ಮಾಡಬೇಕು ಅನ್ನೋ ತುಂಬ ಆಸೆ ಇದೆ ನಮಗೂ. ಏನಂದರೆ ನಮಗೆ ಪ್ರೋತ್ಸಾಹಿಸೋರಿಲ್ಲ, ಬೆಳೆಸೋರಿಲ್ಲ. ನಮ್ಗೆ ಅದರಿಂದ ನಮಗೆ ಗೊತ್ತಾಗದೇ ಇರೋದ್ರಿಂದ ನಾವು ಈ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ ನಿರ್ದೇಶಕರಿಗೆ, ಒಂದು ನಮ್ಮಂಥವ್ರನ್ನ ನೋಡಬೇಕು. ಯಾಕೆಂತಂದರೆ ನಮ್ಮಂಥವ್ರನ್ನ, ಯುವಕರನ್ನ ನೋಡಲ್ಲ ಕೆಲವರು. ನಮ್ಮಂಥ ಬಡವರು ಇರ್ತೀವಿ, ಅಂಥವ್ರಿಗೆ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ, ನಿರ್ದೇಶಕರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಮೆನ್ಷನ್ ಮಾಡಿರ್ತೀವಿ ನನ್ನ ನಂಬರ್ನ, ಪ್ರೋತ್ಸಾಹಿಸಿ. ಮದ್ವೆ ಕೆಲ್ಸದಲ್ಲಿ ಎಲ್ಲ ಬಿಜಿಯಾಗ ಬ್ಯಾಡಪ್ಪ, ಜೊತೆಲಿ ಇದ್ಬಿಟ್ಟು ಕರ್ಕಮ್ಮ ಅಂತ ಅಪ್ಪಯ್ಯ ಹೇಳೋದು. ನಿಂಗೇನ್ ಬುದ್ಧಿಗಿದೆ ಆಯ್ತಾ? ಹೆಸರು ಹೇಳೋದು. ಕಾಫಿ ಕುಡ್ತೀಯ, ಟೀ ಕುಡ್ತೀಯ, ತಲೆ ತಿಂತಾ ಇದೆಯಾ? ಮದ್ದೂರು ಕೊಟ್ಟೆ, ಚಂಪಾಗಿ ಕೊಟ್ಟೆ, ರಾಮನಗರ ಕೊಟ್ಟೆ, ಅದೇನ್ ಟಾಣಿಗ